ಇನ್ನು ಈ ವಿಚಾರವಾಗಿ ಎಐಎಡಿಎಂಕೆ ರಿಯಾಕ್ಟ್ ಮಾಡಿದೆ. ಬನ್ನಿ ಏನು ಹೇಳಿದೆ ಅಂತ ಕೇಳೋಣ. ಸೊ ಈ ಎಲ್ಲ ಪ್ರಶ್ನೆಗಳನ್ನ ಹೈಕೋರ್ಟ್ ಕೇಳಿರುವ ಹಿನ್ನೆಲೆಯಲ್ಲಿ ಎಐಎಡಿಎಂಕೆ ಪಕ್ಷ ಉತ್ತರವನ್ನ ಕೊಟ್ಟಿದೆ. ಅಂದ್ರೆ ಹೈಕೋರ್ಟ್ ಈ ರೀತಿ ಪ್ರಶ್ನೆಗಳನ್ನೇ ಕೇಳಬಾರದು. ಜಯಲಲಿತಾ ಅವರ ಸಾವಿನ ಬಗ್ಗೆ ಯಾರಾದರೂ ಸುಳ್ಳು ಹೇಳೋದಕ್ಕೆ ಸಾಧ್ಯನಾ? ಇಷ್ಟಕ್ಕೂ ಜಯಲಲಿತಾ ಅವರ ಸಾವಿನ ಬಗ್ಗೆ ಸುಳ್ಳು ಹೇಳೋದಕ್ಕೆ ನಮಗೆ ಕಾರಣ ಆದರೂ ಏನು? ಯಾವ ಕಾರಣಕ್ಕೆ ನಾವು ಸುಳ್ಳು ಹೇಳಬೇಕು? ವಿಶ್ವದ ಅತ್ಯಂತ ಪ್ರಸಿದ್ಧ ವೈದ್ಯರು ಜಯ ಆರೋಗ್ಯದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿ ಆಗಿದೆ. ಹೈಕೋರ್ಟ್ ಈ ರೀತಿಯ ಅನುಮಾನ ವ್ಯಕ್ತಪಡಿಸುವುದು ಸರಿಯಲ್ಲ ಅಂತ ಎಐಎಡಿಎಂಕೆ ಪಕ್ಷ ಈಗ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾದ ಹೊಣೆಗಾರಿಕೆ ಸರ್ಕಾರದ ವತಿಯಿಂದ ಇದ್ರೂ ಕೂಡ ಜಯಲಲಿತಾ ಅವರು ಪ್ರತಿನಿಧಿಸುವ ಪಕ್ಷ ಈ ವತಿಯಿಂದ ಈಗ ಉತ್ತರವನ್ನ ನೀಡಲಾಗಿದೆ. ಸುಳ್ಳನ್ನ ಯಾಕೆ ಹೇಳಬೇಕು? ಅದರ ಅಗತ್ಯವಾದರೂ ಏನು? ಜಯಲಲಿತಾ ಅವರು ಕೇವಲ ಅಣ್ಣಾಡಿಎಂಕೆ ಪಕ್ಷದ ಸ್ವತ್ತಲ್ಲ, ಅವರು ಇಡೀ ತಮಿಳುನಾಡಿನ ಸ್ವತ್ತಾಗಿದ್ರು, ತಮಿಳುನಾಡಿನ ಅಮ್ಮ ಅಂತ ಅನಿಸ್ಕೊಂಡಿದ್ರು. ಹಾಗಾಗಿ ಅವರ ಸಾವಿನ ಬಗ್ಗೆ ಯಾವುದೇ ಊಹಾಪೋಹಗಳು, ಅನುಮಾನಗಳು ಯಾವುದನ್ನು ಕೂಡ ಇಟ್ಕೊಳ್ಬೇಡಿ ಅಂತ ಎಐಎಡಿಎಂಕೆ ಪಕ್ಷ ಉತ್ತರವನ್ನ ಕೊಟ್ಟಿದೆ. ಸೊ ಒಂದು ಕಡೆ ತಮಿಳುನಾಡಿನ ಅಮ್ಮ ಜಯಲಲಿತಾ ಅವರ ಸಾವಿನ ಬಗ್ಗೆ ಅನುಮಾನಗಳನ್ನ ಮದ್ರಾಸ್ ಹೈಕೋರ್ಟ್ ಎತ್ತಿದೆ. ಈ ಅನುಮಾನಗಳ ಉತ್ತರವನ್ನ ಕೊಡುವ ನಿಟ್ಟಿನಲ್ಲಿ ಎಐಎಡಿಎಂಕೆ ಪಕ್ಷ ಕೆಲವು ಅಂಶಗಳನ್ನ ಈಗ ಹೇಳಿದೆ. ಜಯಲಲಿತಾ ಅವರ ಸಾವಿನ ಬಗ್ಗೆ ಯಾರಾದರೂ ಸುಳ್ಳು ಹೇಳ್ತಾರಾ? ಜಯಲಲಿತಾ ಅವರ ಸಾವಿನ ಬಗ್ಗೆ ಸುಳ್ಳು ಹೇಳುವ ಅಗತ್ಯವಾದರೂ ನಮಗೆ ಏನಿದೆ? ಈ ಅನುಮಾನಗಳನ್ನು ಹೈಕೋರ್ಟ್ ಎತ್ತಬಾರದಾಗಿತ್ತು. ಯಾಕೆಂದ್ರೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ವೈದ್ಯರು ಜಯಲಲಿತಾ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು, ಅವರ ಸಾವಿನ ಬಗ್ಗೆನೂ ಕೂಡ ಎಲ್ಲ ಉತ್ತರವನ್ನು ಹೇಳಿ ಆಗಿದೆ. ಹಾಗಾಗಿ ಯಾರೂ ಕೂಡ ಅನುಮಾನವನ್ನು ಇಟ್ಟುಕೊಳ್ಳುವಂತಹ ಅಗತ್ಯ ಇಲ್ಲ. ಜಯಲಲಿತಾ ಅವರ ಸಾವು ಹೇಗಾಯಿತು? 72 ದಿನಗಳ ಕಾಲ ಜಯಲಲಿತಾ ಅವರನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ವಿ, ಯಾಕೆ ಅವರ ಸಾವು ಸಂಭವಿಸಿತು, ಇದೆಲ್ಲದರ ಬಗ್ಗೆ ಕೂಡ ಅನುಮಾನಗಳು ಬೇಡ ಅಂತ ಎಐಎಡಿಎಂಕೆ ಪಕ್ಷ ಈಗ ಉತ್ತರವನ್ನ ನೀಡಿದೆ. 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.